ತುಂಬಾ ದೂರದಲ್ಲಿ ಒಂದು ಕಾಡಿನಲ್ಲಿ ಒಂದು ಸುಂದರವಾದ ಗಿಡಗಳ ಮಧ್ಯದಲ್ಲಿ ಒಂದು ದೊಡ್ಡ ಮರದ ಕೆಳಗಡೆ ಗುಹೆಯೊಳಗಡೆ ಪಾಚೋ ಎಂಬುವ ಒಂದು ಇಲಿ ಇತ್ತು. ಸಿನಿಮಾಗಳಲ್ಲಿ ಹಾಡಾಡ್ಬೇಕಂದ್ರೆ ಅದಕ್ಕೆ ತುಂಬಾನೇ ಇಷ್ಟ. ಅದಕ್ಕೋಸ್ಕರನೇ ಅದು ಯಾವಾಗ್ಲೂ ಬೆಳಗ್ಗೆ ರಾತ್ರಿ ಅಂತ ರಿಹರ್ಸಲ್ ಮಾಡ್ತಿರುತ್ತೆ. ಸಿನಿಮಾಗಳಲ್ಲಿ ಹಾಡಾಡುವ ಒಂದೇ ಒಂದು ಚಾನ್ಸ್ ಕೂಡ ಅದು ಮಿಸ್ ಮಾಡ್ಕೊಳಲ್ಲ. ಅದನ್ನ ಎನ್ಕರೇಜ್ ಮಾಡಕ್ಕೆ ಅದರ ಜೊತೆ ಇಬ್ರು ಫ್ರೆಂಡ್ಸ್ ಕೂಡ ಇದ್ರು, ಪಾರು ಆಮೆ ಮತ್ತು ಚಿಕ್ಕು ಕಪ್ಪೆ. ಒಂದು ಆಡಿಷನ್ ಅಲ್ಲಿ ಸೋತೋಗಿರುವ ಕಾರಣದಿಂದ ಬೇಜಾರಾಗಿ ಅವರು ಬರ್ತಾ ಇರ್ತಾರೆ. ನನಗೆ ಗೊತ್ತಿತ್ತು ಆಡಿಷನ್ ಇದೇ ಗತಿಯಾಗುತ್ತೆ ಅಂತ. ಹೇಗೆ? ಈಗ ನನ್ನಿಂದ ಆಗೋದಿಲ್ಲ. ಇದು ಹೀಗೆ ವರ್ಷಗಳಿಂದ ನಡೀತಾ ಇದೆ. ಯಾವಾಗೆಲ್ಲ ನಾವು ಆಡಿಷನ್ಗೆ ಹೋಗ್ತೀವಿ, ಏನಾದ್ರು ಬೈಗುಳ, ಚೀಮಾರಿ ಅಥವಾ ನೇರವಾಗಿ ಒದೇನೆ ತಿಂತೀವಿ. ನಮ್ ಸೆಲೆಕ್ಷನ್ ಆಗಿದ್ರೆ ನಾವು ಆರಾಮಾಗಿರ್ತಾ ಇದ್ವಿ. ಆದ್ರೆ ಈಗಂತೂ ಸೆಲೆಕ್ಷನ್ ಆಗ್ಲಿಲ್ಲ. ನನಗೇನ್ ಅನಿಸ್ತಾ ಇದೆ ಅಂದ್ರೆ ಅವರು ಹೆದರ್ದೆ ತೊದಲ್ದೆ ಚೆನ್ನಾಗಿ ಹಾಡೋ ಪ್ರಯತ್ನ ಆದ್ರೂ ಮಾಡ್ತಿದ್ದಾರೆ. ನಾವು ಅವರಿಗೆ ಸಪೋರ್ಟ್ ಮಾಡ್ಬೇಕು. ನೀನವನ್ ಜೊತೆಗಿರ್ಬೇಕು ಅಂದ್ರೆ ನೀನಿರು, ನಾನಂತೂ ಇರೋಕ್ಕಾಗಲ್ಲ. ನಾನಂತೂ ಇವನ್ ಜೊತೆ ಇರ್ತಾ ಇದ್ದೀನಿ. ಟ್ಯಾಲೆಂಟ್ ಇಲ್ಲ ಅಂದ್ರೆ ಮನೇಲಿರ್ಬೇಕಾಗುತ್ತೆ, ಇನ್ನೇನು. ನನಗೆ ಒಂದ್ ವಿಷಯ ಅಂತೂ ಅರ್ಥ ಆಗ್ತಿಲ್ಲ, ನೀನು ಹೀಗೆಲ್ಲ ಅವನ ಮುಂದೆ ಯಾಕೆ ಮಾತಾಡ್ತಾ ಇದೀಯಾ? ನಂಗಂತೂ ಸಾಕಾಗಿದೆ ಚಿಕ್ಕು. ನಾನೇ ರೀತಿ ಮಾಡಕ್ಕಾಗಲ್ಲ. ಇದಾದ್ಮೇಲೆ ನನಗೆ ಆಡೋದಕ್ಕೆ ಮತ್ತೆ ಆಡಿಷನ್ಗೆ ಯಾವತ್ತೂ ಹೋಗೋಕೆ ಹೇಳ್ಬೇಡ. ನಾನಂತೂ ಉಳ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ದೀನಿ. ಇದ್ರ ಜೊತೆ ಮತ್ತೆ ಹೋದ್ರೆ ಬೇಜಾರಾಗಿ ವಾಪಸ್ ಬರ್ತೀವಿ. ಪಾರು ಪಾರು ಎಲ್ಲಿ ಹೋಗ್ತಾ ಇದೀಯಾ ನೀನು? ಇದು ತುಂಬಾ ತಪ್ಪು ಕಣೋ. ನಾವ್ ಅವನ ಸ್ನೇಹಿತರು ಪಾರು. ಹೋಗ್ಲಿ ಬಿಡು ಚಿಕ್ಕು, ಹೋಗ್ಲಿ. ಯಾರು ಹೋಗ್ಬೇಕನ್ಕೋತಾರೋ ಅವ್ರು ಹೋಗ್ಲಿ. ನೀನು ಹೋಗ್ಬೇಕಂತ ಅನ್ಕೊಂಡ್ರೆ ನೀನು ಹೋಗು. ನಿನಗ್ ಹಾಗನ್ಸತ್ತಾ ನಾನ್ ನಿನ್ನನ್ನ ಬಿಟ್ಟು ಹೋಗ್ತೀನಿ ಅಂತ? ನೀನು ನನ್ನ ಸ್ನೇಹಿತ, ನಾನ್ ನಿನ್ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ವಿಶ್ವಾಸ ಇರ್ಲಿ, ನೀನು ಸಿಂಗರ್ ಖಂಡಿತ ಆಗ್ತೀಯಾ. ಹಾ ಚಿಕ್ಕು, ಖಂಡಿತವಾಗ್ಲೂ ನಾನ್ ಸಾಧಿಸ್ತೀನಿ. ಬರೋ ಆಡಿಷನ್ ಅಲ್ಲಿ ನೋಡು, ನಾನ್ ಖಚಿತವಾಗ್ಲೂ ಗೆಲ್ತೀನಿ. ರವೆ ಉಂಡೆ ರವೆ ಉಂಡೆ ರವೆ ಉಂಡೆ ಬೇರೋನಲ್ಲಿ ಕಂಡೆ. ಇದು ಆರಾಮಾಗಿರೋ ಮಳೆ ಅಲ್ಲ ಕಣೋ, ಜೋರಾಗಿರೋ ಮಳೆ. ಏನೋ ಇದು ಪಾಚು, ಮಳೆಯಲ್ಲಂತೂ ನೀನು ನಿನ್ನ ಹಾಡನ್ನ ಹಾಡ್ಬೇಡ. ಇಲ್ಲ ವಾಸು ಅಣ್ಣ, ನಾಳೆ ಒಂದು ಆಡಿಷನ್ ಇದೆ, ಒಂದು ದೊಡ್ಡ ಮೂವಿಗೋಸ್ಕರ. ನಾನಲ್ಲಿ ಸೆಲೆಕ್ಟ್ ಆಗ್ಲೇಬೇಕು. ಹಾ ಅದೆಲ್ಲ ಸರಿ ಕಣೋ. ಯಾಕೆ ಮಳೆಯಲ್ಲಿ ನೆನಿತಾ ಇದೀಯ ನೀನು? ಮಳೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಧ್ವನಿ ಚೆನ್ನಾಗಿರುತ್ತೆ. ಸರಿ ಹೇಳ್ದೆ ನೀನು. ಈಗ ಮಾಡಿ ನೀನು ಒಳ್ಳೆ ಸಿಂಗರ್ ಆಗ್ತೀಯಾ. ಯಾವಾಗಿನ ತರಾನೇ ಒಂದು ಆಡಿಷನ್ ಅಲ್ಲಿ ಸೋತೋಗಿದ ನಂತರ ಪಾಚು ಇಲಿ ಚೀಕು ಕಪ್ಪೆ ವಾಪಸ್ ಬರ್ತಾ ಇದ್ರು. ಇವನಿಲ್ಲೂ ಹಾಡಿಲ್ವಲ್ಲ, ಆದ್ರೆ ಇವನು ಅಳ್ತಾ ಇರೋದು ಯಾಕೆ? ನೀನೇನ್ ಹೇಳ್ಬೇಕು ಅಂತ ಇದೀಯಾ? ಈಗ ನೀನು ಇವನ ಸ್ನೇಹಿತ ಅಲ್ಲ. ಆಗಲ್ಲ, ನಾನ್ ಸುಮ್ನೆ ಹಾಗೆ ಕೇಳ್ದೆ ಅಷ್ಟೇ. ಪಾಡವನ್ ಮತ್ತೆ ಅವರು ಗ್ಯಾಂಗ್ ಅಲ್ಲಿ ಇರೋರೆಲ್ಲಾರು ಏನೇನೋ ನಮ್ ಮೇಲೆ ಬಿಸಾಕಿದ್ರು. ಅದ್ರಲ್ಲಿ ಯಾವ್ದೋ ಒಂದು ಬಂದು ಸರಿಯಾಗಿ ತಗಲ್ತು. ಈಗ ತುಂಬಾನೇ ನೋತಾ ಇದೆ. ನಾನ್ ನಿನ್ಗೆ ಅವತ್ತೇ ಹೇಳಿಲ್ವಾ ಪಾಚು, ಇದೆಲ್ಲ ಬಿಟ್ಬಿಡು. ನಿನ್ನ ಈ ರೀತಿ ಭಯದಿಂದ ಯಾವತ್ತೂ ನಿನ್ನ ಹಾಡನ್ನ ತೆರ್ಕೊಂಡು ಆಡೋಕ್ಕಾಗಲ್ಲ. ಇರ್ಲಿ ಬಿಡು. ನಿನ್ನ ಸಲಹೆ ಅವಶ್ಯಕತೆ ನಮಗಿಲ್ಲ. ಅದನ್ನ ನೀನ್ ನಿನ್ನ ಹತ್ರ ಇಟ್ಕೋ. ಓ, ನಾನ್ ಏನು ಹೇಳೇ ಇಲ್ಲ. ಒಂದ್ ವೇಳೆ ಎಲ್ಲಾರು ನಿಜ ಹೇಳ್ತಿದಾರೇನೋ ಕಣೋ, ನನಗೆ ಟ್ಯಾಲೆಂಟೇ ಇಲ್ಲ ಅನ್ಸತ್ತೆ. ಹಾಗಿದ್ರೆ ಒಂದ್ ಕೆಲ್ಸ ಮಾಡೋಣ ಪಾಚು, ಈ ಆಡಿಷನ್ ಅಲ್ಲಿ ಹೋಗೋದನ್ನ ಇನ್ಮೇಲೆ ನಿಲ್ಲಿಸ್ಬಿಡೋಣ. ಇಲ್ಲ, ನಾನೇನಂತಿದ್ದೀನಂದ್ರೆ ಪಾಚು, ನಿನ್ನ ಹತ್ರ ಅದ್ಭುತವಾದ ಧ್ವನಿ ಇದೆ, ಆದ್ರೆ ಧೈರ್ಯ ಇಲ್ಲ. ಧೈರ್ಯದಿಂದ ಮುನ್ನುಗ್ಗು, ನಿನಗೇನ್ ಬೇಕೋ ಎಲ್ಲಾ ಸಿಗುತ್ತೆ. ನಿಜವಾಗ್ಲೂನಾ ಚಿಕ್ಕು? ಖಂಡಿತವಾಗಿ ಮಾಡಬಲ್ಲೆ. ಈಗ ಬಹದ್ದೂರನಾಗಿ ತೋರ್ಸು. ಪಚ್ಚು ಇಲಿ ತುಂಬಾ ಸಾರಿ ಸೋತೋಗ್ಬಿಟ್ಟಿರುತ್ತೆ. ಆದ್ರೂ ಅದು ಸಿಂಗರ್ ಆಗ್ಬೇಕನ್ನುವ ಒಂದು ಆಸೆಯನ್ನು ಮಾತ್ರ ಬಿಡಲ್ಲ. ಮತ್ತು ಒಂದಿನ ನಮಗ್ ತೊಂದ್ರೆ ಕೊಡ್ಬೇಡ, ಇಲ್ಲಿಂದ ಹೊರಡು ಇಲ್ಲಿಂದ. ನೆಕ್ಸ್ಟ್ ನಿನಗ್ ನಾನು ಹೇಳಿದ್ದು ನೆನ್ಪಿದೆ ಅಲ್ವಾ ಪಾಚು? ಧೈರ್ಯದಿಂದ ಹಾಡು.
ರವೆ ಉಂಡೆ ಬೀರೋನಲ್ಲಿ ಕಂಡೆ ಅಮ್ಮ ಎಲ್ಲ ಅನ್ಕೊಂಡೆ ಗಬ ಗಬ ತಿನ್ಕೊಂಡ್ ನಮಗ್ ತೊಂದ್ರೆ ಕೊಡ್ಬೇಡ, ಹೊರಡು ಇಲ್ಲಿಂದ. ತೊಂದ್ರೆ ಕೊಡದೆ ಹೋಗೋ ಇಲ್ಲಿಂದ. ಅಲ್ಲಿಂದ ಕೆಳಗಡೆ ಹೇಳಿ, ಸಾಕು ಆಡಿದೆ ನೀನು. ಎಲ್ಲರೂ ಸೈಲೆಂಟ್ ಆಗಿರಿ. ನೀನೆಲ್ಲ ಹೋಗ್ತಿದ್ಯಾ? ಮೊದಲು ನಿನ್ ಹಾಡನ್ನು ಪೂರ್ತಿ ಮಾಡು. ರವೆ ಉಂಡೆ ಬೀರೋನಲ್ಲಿ ಕಂಡೆ ಲಾಲ ಅಮ್ಮ ಇಲ್ಲ ಅನ್ಕೊಂಡೆ ಅಪ್ಪ ಇಲ್ಲ ಅನ್ಕೊಂಡೆ ಸುತ್ತಮುತ್ತ ನೋಡ್ಕೊಂಡೆ ಸುತ್ತಮುತ್ತ ಗಬ ಗಬ ತಿನ್ಕೊಂಡೆ You're selected. ಆ,